ಭಗವಧ್ವಜವನ್ನ ಹಿಡಿದ್ರೆ ಅವರ ವಿರುದ್ಧ ಕ್ರಮ ಜರುಗಿಸಿ ಅಂತೇಳಿ ಕಾಂಗ್ರೆಸ್ನವರು ಮಾತಾಡ್ತಾರೆ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವರ ವಿರುದ್ಧ ಕ್ರಮವನ್ನ ಜರುಗಿಸೋದಿಲ್ಲ ಅಂತೇಳಿ ಈಗ ನಡೀತಾ ಇರುವಂಥ ಈ ಒಂದು ರಾಜಕೀಯದ ವಿಚಾರವಾಗಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದವರ ಮೇಲೆ ಕ್ರಮ ತಗೊಂಡಿಲ್ಲ, ಭಗವಧ್ವಜ ಹಿಡಿದ್ರೆ ಇವರು ರಾಜಕೀಯವನ್ನ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೆಂಡಾಮಂಡಲರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಆಗ್ತಿಲ್ಲ, ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಭಗವಧ್ವಜ ಹಾರಿಸುವ ಮೂಲಕ ಗಾಲವನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ರು. ಒಟ್ಟಾರೆ ಕಾಂಗ್ರೆಸ್ ಅವರು ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕೆ ಆಗ್ರಹ ಮಾಡಲಿಕ್ಕೆ ಕಾಂಗ್ರೆಸ್ ಅವರಿಗೆ ದಮ್ಮಿಲ್ಲ. ಒಟ್ಟಾರೆ ಯಾವುದೇ ಒಂದು ಅಲ್ಪಸಂಖ್ಯಾತ ಓಲೈಕೆ ಮಾಡುವ ಒಂದು ಕೆಲಸ ಇವತ್ತು ಅವರು ಮಾಡ್ತಾರೆ. ನಿಜವಾಗಿಯೂ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರು ಅಭಿನಂದನೆ ಮಾಡಬೇಕಿತ್ತು. ಯಾವುದೇ ಅಭಿವೃದ್ಧಿಯ ಕಾಮಗಾರಿಗೆ ಅನುದಾನವನ್ನು ಕೊಡಲಿಲ್ಲ. ಒಟ್ಟಾರೆ ಪರ್ಯಾಯದ ಯಶಸ್ಸನ್ನು ಸಹಿಸಲಾಗದೆ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಿದೆ. ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಭಗವಧ್ವಜ ಹಾರಿಸುವ ಮೂಲಕ ಗಾಲವನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ರು. ಒಟ್ಟಾರೆ ಕಾಂಗ್ರೆಸ್ ಅವರು ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಭಗವಧ್ವಜವನ್ನ ಹಿಡಿದ್ರೆ ಅವರ ವಿರುದ್ಧ ಕ್ರಮ ಜರುಗಿಸಿ ಅಂತೇಳಿ ಕಾಂಗ್ರೆಸ್ನವರು ಮಾತಾಡ್ತಾರೆ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವರ ವಿರುದ್ಧ ಕ್ರಮವನ್ನ ಜರುಗಿಸೋದಿಲ್ಲ ಅಂತೇಳಿ ಈಗ ನಡೀತಾ ಇರುವಂಥ ಈ ಒಂದು ರಾಜಕೀಯದ ವಿಚಾರವಾಗಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದವರ ಮೇಲೆ ಕ್ರಮ ತಗೊಂಡಿಲ್ಲ, ಭಗವಧ್ವಜ ಹಿಡಿದ್ರೆ ಇವರು ರಾಜಕೀಯವನ್ನ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೆಂಡಾಮಂಡಲರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಆಗ್ತಿಲ್ಲ, ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಭಗವಧ್ವಜ ಹಾರಿಸುವ ಮೂಲಕ ಗಾಲವನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ರು. ಒಟ್ಟಾರೆ ಕಾಂಗ್ರೆಸ್ ಅವರು ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕೆ ಆಗ್ರಹ ಮಾಡಲಿಕ್ಕೆ ಕಾಂಗ್ರೆಸ್ ಅವರಿಗೆ ದಮ್ಮಿಲ್ಲ. ಒಟ್ಟಾರೆ ಯಾವುದೇ ಒಂದು ಅಲ್ಪಸಂಖ್ಯಾತ ಓಲೈಕೆ ಮಾಡುವ ಒಂದು ಕೆಲಸ ಇವತ್ತು ಅವರು ಮಾಡ್ತಾರೆ. ನಿಜವಾಗಿಯೂ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರು ಅಭಿನಂದನೆ ಮಾಡಬೇಕಿತ್ತು. ಯಾವುದೇ ಅಭಿವೃದ್ಧಿಯ ಕಾಮಗಾರಿಗೆ ಅನುದಾನವನ್ನು ಕೊಡಲಿಲ್ಲ. ಒಟ್ಟಾರೆ ಪರ್ಯಾಯದ ಯಶಸ್ಸನ್ನು ಸಹಿಸಲಾಗದೆ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಿದೆ. ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಭಗವಧ್ವಜ ಹಾರಿಸುವ ಮೂಲಕ ಗಾಲವನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ರು. ಒಟ್ಟಾರೆ ಕಾಂಗ್ರೆಸ್ ಅವರು ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಭಗವಧ್ವಜವನ್ನ ಹಿಡಿದ್ರೆ ಅವರ ವಿರುದ್ಧ ಕ್ರಮ ಜರುಗಿಸಿ ಅಂತೇಳಿ ಕಾಂಗ್ರೆಸ್ನವರು ಮಾತಾಡ್ತಾರೆ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವರ ವಿರುದ್ಧ ಕ್ರಮವನ್ನ ಜರುಗಿಸೋದಿಲ್ಲ ಅಂತೇಳಿ ಈಗ ನಡೀತಾ ಇರುವಂಥ ಈ ಒಂದು ರಾಜಕೀಯದ ವಿಚಾರವಾಗಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದವರ ಮೇಲೆ ಕ್ರಮ ತಗೊಂಡಿಲ್ಲ, ಭಗವಧ್ವಜ ಹಿಡಿದ್ರೆ ಇವರು ರಾಜಕೀಯವನ್ನ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೆಂಡಾಮಂಡಲರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಆಗ್ತಿಲ್ಲ, ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಭಗವಧ್ವಜ ಹಾರಿಸುವ ಮೂಲಕ ಗಾಲವನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ರು. ಒಟ್ಟಾರೆ ಕಾಂಗ್ರೆಸ್ ಅವರು ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕೆ ಆಗ್ರಹ ಮಾಡಲಿಕ್ಕೆ ಕಾಂಗ್ರೆಸ್ ಅವರಿಗೆ ದಮ್ಮಿಲ್ಲ. ಒಟ್ಟಾರೆ ಯಾವುದೇ ಒಂದು ಅಲ್ಪಸಂಖ್ಯಾತ ಓಲೈಕೆ ಮಾಡುವ ಒಂದು ಕೆಲಸ ಇವತ್ತು ಅವರು ಮಾಡ್ತಾರೆ. ನಿಜವಾಗಿಯೂ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರು ಅಭಿನಂದನೆ ಮಾಡಬೇಕಿತ್ತು. ಯಾವುದೇ ಅಭಿವೃದ್ಧಿಯ ಕಾಮಗಾರಿಗೆ ಅನುದಾನವನ್ನು ಕೊಡಲಿಲ್ಲ. ಒಟ್ಟಾರೆ ಪರ್ಯಾಯದ ಯಶಸ್ಸನ್ನು ಸಹಿಸಲಾಗದೆ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಿದೆ. ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ
ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರಿಗೆ ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಭಗವಧ್ವಜವನ್ನ ಹಿಡಿದ್ರೆ ಅವರ ವಿರುದ್ಧ ಕ್ರಮ ಜರುಗಿಸಿ ಅಂತೇಳಿ ಕಾಂಗ್ರೆಸ್ನವರು ಮಾತಾಡ್ತಾರೆ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವರ ವಿರುದ್ಧ ಕ್ರಮವನ್ನ ಜರುಗಿಸೋದಿಲ್ಲ ಅಂತೇಳಿ ಈಗ ನಡೀತಾ ಇರುವಂಥ ಈ ಒಂದು ರಾಜಕೀಯದ ವಿಚಾರವಾಗಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದವರ ಮೇಲೆ ಕ್ರಮ ತಗೊಂಡಿಲ್ಲ, ಭಗವಧ್ವಜ ಹಿಡಿದ್ರೆ ಇವರು ರಾಜಕೀಯವನ್ನ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೆಂಡಾಮಂಡಲರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಆಗ್ತಿಲ್ಲ, ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರಿಗೆ ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕೆ ಆಗ್ರಹ ಮಾಡಲಿಕ್ಕೆ ಕಾಂಗ್ರೆಸ್ ಅವರಿಗೆ ದಮ್ಮಿಲ್ಲ. ಒಟ್ಟಾರೆ ಯಾವುದೇ ಒಂದು ಅಲ್ಪಸಂಖ್ಯಾತ ಓಲೈಕೆ ಮಾಡುವ ಒಂದು ಕೆಲಸ ಇವತ್ತು ಅವರು ಮಾಡ್ತಾರೆ. ನಿಜವಾಗಿಯೂ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರು ಅಭಿನಂದನೆ ಮಾಡಬೇಕಿತ್ತು. ಯಾವುದೇ ಅಭಿವೃದ್ಧಿಯ ಕಾಮಗಾರಿಗೆ ಅನುದಾನವನ್ನು ಕೊಡಲಿಲ್ಲ. ಒಟ್ಟಾರೆ ಪರ್ಯಾಯದ ಯಶಸ್ಸನ್ನು ಸಹಿಸಲಾಗದೆ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಿದೆ. ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರಿಗೆ ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಭಗವಧ್ವಜವನ್ನ ಹಿಡಿದ್ರೆ ಅವರ ವಿರುದ್ಧ ಕ್ರಮ ಜರುಗಿಸಿ ಅಂತೇಳಿ ಕಾಂಗ್ರೆಸ್ನವರು ಮಾತಾಡ್ತಾರೆ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವರ ವಿರುದ್ಧ ಕ್ರಮವನ್ನ ಜರುಗಿಸೋದಿಲ್ಲ ಅಂತೇಳಿ ಈಗ ನಡೀತಾ ಇರುವಂಥ ಈ ಒಂದು ರಾಜಕೀಯದ ವಿಚಾರವಾಗಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದವರ ಮೇಲೆ ಕ್ರಮ ತಗೊಂಡಿಲ್ಲ, ಭಗವಧ್ವಜ ಹಿಡಿದ್ರೆ ಇವರು ರಾಜಕೀಯವನ್ನ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೆಂಡಾಮಂಡಲರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಆಗ್ತಿಲ್ಲ, ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರಿಗೆ ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕೆ ಆಗ್ರಹ ಮಾಡಲಿಕ್ಕೆ ಕಾಂಗ್ರೆಸ್ ಅವರಿಗೆ ದಮ್ಮಿಲ್ಲ. ಒಟ್ಟಾರೆ ಯಾವುದೇ ಒಂದು ಅಲ್ಪಸಂಖ್ಯಾತ ಓಲೈಕೆ ಮಾಡುವ ಒಂದು ಕೆಲಸ ಇವತ್ತು ಅವರು ಮಾಡ್ತಾರೆ. ನಿಜವಾಗಿಯೂ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರು ಅಭಿನಂದನೆ ಮಾಡಬೇಕಿತ್ತು. ಯಾವುದೇ ಅಭಿವೃದ್ಧಿಯ ಕಾಮಗಾರಿಗೆ ಅನುದಾನವನ್ನು ಕೊಡಲಿಲ್ಲ. ಒಟ್ಟಾರೆ ಪರ್ಯಾಯದ ಯಶಸ್ಸನ್ನು ಸಹಿಸಲಾಗದೆ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಿದೆ. ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ದರೆ ಉಸ್ತುವಾರಿ ಸಚಿವರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರಿಗೆ ಯಾವುದು ಟೀಕೆ ಮಾಡಬೇಕು, ಯಾವುದು ಅಪವಾದ ಮಾಡಬೇಕೆಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ